ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ಹಿಂದಿನ ಕಾಲದಲ್ಲೆಲ್ಲ ಈ ಅಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ಇರ್ತಾಯಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ಟ್ರಿಕ್ ಅಥವಾ ಈ ಅಸಿಡಿಟಿ ಸಮಸ್ಯೆ ತುಂಬ ಜನರಲ್ಲಿ ಕಂಡುಬರ್ತಿದೆ. ಸೊ ಹಾಗಾಗಿ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಗ್ಗೆ ಅಥವಾ ಈ ಅಸಿಡಿಟಿ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೀಗೆ ಒಬ್ಬರು ನನಗೆ ಕ್ಲೈಂಟ್ ಕೇಳಿದರು, ಮೇಡಮ್ ಅಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಆಗ್ತಿದೆ, ಸೊ ಇದಕ್ಕೆ ಸಲಹೆ ಕೊಡಿ ಮೇಡಮ್ ಅಂತ. ಸೊ ಅವರಿಗೋಸ್ಕರ ಈ ವಿಡಿಯೋ. ನೀವು ಏನಾದರೂ ಈ ಅಸಿಡಿಟಿಯಿಂದ ಬೆಳ್ತಿದ್ದೀರಾ, ಹಾಗಿದ್ದರೆ ಈ ವಿಡಿಯೋನ ಫುಲ್ ನೋಡಿ, ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗಿದ್ದರೆ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂಬರುವ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆಲ್ಲ ನೋಟಿಫಿಕೇಷನ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಯಾರು ಈ ಅಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬ ಸಫರ್ ಆಗ್ತಿದ್ದಾರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಹಾಗಿದ್ರೆ ಈ ಅಸಿಡಿಟಿ ಅಥವಾ ಈ ಆಮ್ಲತೆ ಅಂದರೆ ಏನು? ಸೊ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ಈ ಗ್ಯಾಸ್ಟ್ರಿಕ್ ಆ್ಯಸಿಡ್ ಅಥವಾ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ಅದು ಏನಾದರೂ ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಿ ಉತ್ಪಾದನೆ ಆದರೆ ಇದನ್ನು ಆಮ್ಲತೆ ಅಥವಾ ಅಸಿಡಿಟಿ ಅಂತ ಕರಿತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಗ್ಯಾಸ್ಟ್ರಿಕ್ ಆ್ಯಸಿಡ್ಡು ನಮ್ಮ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅದು ಲಿಮಿಟಲ್ಲಿ ಉತ್ಪತ್ತಿ ಆದರೆ ಸೊ ಅದು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ. ಬಟ್ ಅದೇ ಲಿಮಿಟ್ ಮೀರಿ ಅಂದರೆ ತುಂಬ ಹೆಚ್ಚಾಗಿ ಪ್ರೊಡ್ಯೂಸ್ ಆದರೆ ಈ ಅಸಿಡಿಟಿಗೆ ಕಾರಣ ಆಗುತ್ತೆ. ಸೊ ಇದನ್ನು ನಾವು ಅಸಿಡಿಟಿ ಅಥವಾ ಆಮ್ಲತೆ ಅಂತ ಕರಿತೀವಿ. ಈ ಗ್ಯಾಸ್ಟ್ರಿಕ್ ಆ್ಯಸಿಡ್, ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಅಲ್ವಾ, ನಮ್ಮ ಹೊಟ್ಟೆಯಲ್ಲಿ ತುಂಬ ಉತ್ಪತ್ತಿ ಆದರೆ ಈ ಎದೆ ಉರಿ ಅಥವಾ ಈ ಹೊಟ್ಟೆ ಉರಿ, ತಲೆನೋವು, ಈ ಥರ ಸಿಂಪ್ಟಮ್ಸು ಕಾಣ್ತಾ ಬರುತ್ತೆ. ಹಾಗಿದ್ರೆ ಈ ಅಸಿಡಿಟಿ ಅಥವಾ ಈ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಕಾರಣಗಳೇನು? ಫಸ್ಟ್ ಒನ್, ಈ ಆಹಾರದಲ್ಲಿ ಅಂದರೆ ನೀವು ಅತಿ ಹೆಚ್ಚಾಗಿ ಈ ಸ್ಪೈಸಿ ಫುಡ್ ತಿನ್ನೋದ್ರಿಂದ, ಈ ಆಯಿಲಿ ಐಟಮ್ಸ್ ತೊಗೊಳೋದ್ರಿಂದ, ಅತಿ ಹೆಚ್ಚಾಗಿ ದಿನಕ್ಕೆ ಒಂದು 4-5 ಬಾರಿ ಈ ಟೀ ಕುಡಿಯೋದ್ರಿಂದ, ಮತ್ತು ಈ ಜಂಕ್ ಫುಡ್ ಅಥವಾ ಈ ಫಾಸ್ಟ್ ಫುಡ್ ತಿನ್ನೋದ್ರಿಂದ, ಆಲ್ಕೋಹಾಲ್ ಡ್ರಿಂಕ್ ಮಾಡೋದ್ರಿಂದ, ಟೈಮ್ ಸರಿಗೆ ನಿದ್ದೆ ಮಾಡಲ್ಲ, ಸೊ ಖಾಲಿ ಹೊಟ್ಟೆಯಲ್ಲಿ ತುಂಬ ಹೊತ್ತು ಇರೋದ್ರಿಂದ, ನೆಕ್ಸ್ಟು ಅತಿಯಾಗಿ ಊಟ ಮಾಡಿಬಿಡೋದು, ಮಲ್ಕೊಂಡ್ಬಿಡೋದು. ಸೊ ಇದೆಲ್ಲ ಕಾರಣಗಳಿಂದ ಅಸಿಡಿಟಿ ಬರಲಿಕ್ಕೆ ಕಾರಣ ಆಗುತ್ತೆ. ಸೆಕೆಂಡ್ ಒನ್, ಈ ಲೈಫ್ ಸ್ಟೈಲ್ ಇವೂ ಕಾರಣ ಆಗ್ತವೆ. ಅಂದರೆ ಅರಿಬರಿಯಾಗಿ ಊಟ ಮಾಡೋದು, ಬೇಗ ಊಟ ಮಾಡೋದು, ಫುಲ್ ಟೆನ್ಷನಿಂದ ಇರೋದು, ಇನ್ನೇನು 10 ನಿಮಿಷ ಐತೆ ನಾನು ಆಫೀಸಿಗೆ ತಲುಪಬೇಕು ಅಂದಾಗ ಈ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ, ಅದು ಒಂಥರ ನಿಮಗೆ ಟೆನ್ಷನ್ ಕಾಡುತ್ತೆ. ಮತ್ತು ತುಂಬ ಸ್ಟ್ರೆಸ್ ತೊಗೊತೀರ, ಆ ಸ್ಟ್ರೆಸ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಸ್ಟ್ರೆಸ್ಸಿಂದ ಅಸಿಡಿಟಿ ಬರಲಿಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್, ಖಾಲಿ ಹೊಟ್ಟೆಯಲ್ಲಿ ತುಂಬ ಹೊತ್ತಿರೋದು, ಎಸ್ಪೆಷಲಿ ಯಾರಲ್ಲಿ ಈ ಗರ್ಲ್ಸ್ ಇರ್ತಾರಲ್ವ, ಸೊ ಈ ಸ್ಯಾರಿ ಉಟ್ಟಾಗ ಅವರ ಸ್ಟಮಕ್ ಫ್ಯಾಟ್ ಕಾಣಬಾರ್ದು, ಅಂದರೆ ಈ ಬೆಲ್ಲಿ ಕಾಣಬಾರ್ದು ಅಂತಂದು ಅವ್ರು ಊಟನೇ ಮಾಡೋದಿಲ್ಲ. ಸೊ ಇವೆಲ್ಲ ರೀಸನ್ಸಿಂದ ಈ ಅಸಿಡಿಟಿ ಬರಲಿಕ್ಕೆ ಕಾರಣ. ಥರ್ಡ್ ಒನ್, ಈ ದೈಹಿಕ ಕಾರಣಗಳು, ಈ ಗ್ಯಾಸ್ಟ್ರೈಟಿಸಿಂದ ಅಥವಾ ಈ ಅಲ್ಸರು ಅಥವಾ ಈ ಪ್ರೆಗ್ನೆನ್ಸಿ, ಸಮ್ ಮೆಡಿಕೇಷನ್ಸಿಂದ. ನೀವು ಅಬ್ಸರ್ವ್ ಮಾಡಿದ್ದೀರಾ, ನಿಮ್ಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತೀರಾ, ಸೊ ಅವಾಗ ಅವರು ಆ್ಯಂಟಿಬಯೋಟಿಕ್ಸ್ ಜೊತೆಗೆ ಈ ಪ್ಯಾಂಟಪ್ರಜೋಲ್ ಅಥವಾ ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ನ ಬರೆದಿರ್ತಾರೆ. ಬಟ್ ನೀವು ಅದನ್ನ ತಗೊಳಕ್ಕೆ ಹೋಗಲ್ಲ. ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಏನಕ್ಕೆ ಬರೆದಿರ್ತಾರೆ ಗೊತ್ತಾ? ನೀವು ಡೈರೆಕ್ಟಾಗಿ ಊಟ ಆದಮೇಲೆ ಈ ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಇನ್ನೂ ಅಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಅಸಿಡಿಟಿನ ನ್ಯೂಟ್ರಲೈಸ್ ಮಾಡಬೇಕಂತ ಈ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ನ ಬರೆದಿರ್ತಾರೆ. ಸೊ ನೀವು ನೆಗ್ಲೆಕ್ಟ್ ಮಾಡಬಾರ್ದು, ತಗೋಬೇಕಾಗುತ್ತೆ. ಇನ್ನು ನೀವು ನೈಟ್ ನಿದ್ದೆ ಮಾಡಿಲ್ಲ ಅಂತ ಅಂದರೆ, ಫೋನ್ ನೋಡ್ತಾ, ಲ್ಯಾಪ್ಟಾಪ್ ನೋಡ್ತಾ, ಈ ಸ್ಕ್ರೀನ್ಗೆ ಎಕ್ಸ್ಪೋಸರ್ ಆಗ್ತಾ ನೈಟ್ ನಿದ್ದೆ ಮಾಡಿಲ್ಲ ಅಂತಂದರೆ ಇನ್ನೂ ಅಸಿಡಿಟಿ ಬರಲಿಕ್ಕೆ ಯಥೇಚ್ಛವಾಗಿ ಕಾರಣವೂ ಆಗ್ಬೋದು. ಇನ್ನು ಈ ನಾನ್ ವೆಜ್ ಜಾಸ್ತಿ ತಿಂತಿರ್ತಾರಲ್ವ, ಅವರಲ್ಲಿ ಅಸಿಡಿಟಿ ತುಂಬ ಕಂಡುಬರುತ್ತೆ. ಯಾಕೆ? ಆಲ್ರೆಡಿ ಈ ಶ್ರಾವಣ ಮಾಸದಲ್ಲಿ ಈ ನಾನ್ ವೆಜ್ ತಿನ್ನಬಾರ್ದಂತ 1 ಮಂತ್ ಬ್ರೇಕ್ ಮಾಡಿರ್ತಾರೆ. ನೆಕ್ಸ್ಟ್ ವೇಟಿಂಗ್ ಮಾಡ್ತಿರ್ತಾರೆ, ಇನ್ನೇನು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾನ್ ವೆಜ್ ಮಾಡ್ತಾರೆ. ಅದನ್ನೇ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ತಿಂತ ಕುಂತ್ರೆ, ಈಗ ಡೈಲಿ ನಾವು ಲೈಟಾಗಿ ಫುಡ್ ತಿಂತಿರ್ತೀವಿ. ಬಟ್ ಅದೇ ಹೆವಿ ಫುಡ್ ಈ ಚಿಕನ್ ಮಟನ್ ತಿನ್ನೋದ್ರಿಂದ 3 ಟೈಮ್ಸ್ ತಿನ್ನೋದ್ರಿಂದ ಸೊ ಜೀರ್ಣಕ್ರಿಯೆನೂ ಆಗಲ್ಲ. ಸೊ ಅದರಿಂದ ಈ ಸ್ಟಮಕ್ ಅಪ್ಸೆಟ್ ಆಗುತ್ತೆ. ಸೊ ಅದರಿಂದನೂ ಗ್ಯಾಸ್ಟ್ರಿಕ್ ಬರಲಿಕ್ಕೆ ಅಥವಾ ಈ ಅಸಿಡಿಟಿ ಹೆಚ್ಚಾಗಲಿಕ್ಕೆ ಕಾರಣವೂ ಆಗುತ್ತೆ. ಇಷ್ಟೊತ್ತು ಅಸಿಡಿಟಿ ಏನಂತ ಗೊತ್ತಾಯಿತು ನಿಮಗೆ, ಅದು ಹೇಗೆ ಬರುತ್ತೆ ಅಂತ ಕಾರಣನೂ ತಿಳ್ಕೊಂಡ್ರಿ. ಈಗ ಅದು ಆದಾಗ ಮನೆಯಲ್ಲಿ ನೀವು ಏನು ಪರಿಹಾರ ಕಂಡ್ಕೊಬೇಕು ಅಂತ ಕೊಳ್ಳೋಣ, ಬನ್ನಿ. ಫಸ್ಟ್ ಒನ್, ನಿಮ್ಮಲ್ಲೇ ಇರುತ್ತೆ ಈ ಟ್ರೀಟ್ಮೆಂಟ್. ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಚಿಕಿತ್ಸೆಗಿಂತ ಈ ತಡೆಗಟ್ಟುವಿಕೆ ಇಂಪಾರ್ಟೆಂಟ್. ಅಂದರೆ ಈ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು ತಿನ್ನೋದ್ರಿಂದ ಅಸಿಡಿಟಿ ಜಾಸ್ತಿ ಆಗುತ್ತೆ, ಅಂದರೆ ನೀವು ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ನೋ ಸ್ಪೈಸಿ ಐಟಮ್ಸ್, ಈ ಸ್ಪೈಸಿ ಐಟಮು ಅಥವಾ ಈ ಆಯಿಲಿ ಐಟಮ್ ತಿನ್ನೋದ್ರಿಂದ ಅಸಿಡಿಟಿ ಜಾಸ್ತಿ ಆಗುತ್ತೆ, ಅಂದರೆ ಅದನ್ನ ನೀವು
ಅವಾಯ್ಡ್ ಮಾಡಬೇಕು. ಈ ಆಲ್ಕೋಹಾಲು, ಸ್ಮೋಕಿಂಗು ಇದರಿಂದ ಅಸಿಡಿಟಿ ಆಗುತ್ತೆ ಅಂದರೆ ನೀವು ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು. ದಿನಕ್ಕೆ 4 to 5 ಟೈಮ್ಸ್ ಲೈಟಾಗಿ ಫುಡ್ ತಿನ್ನಿ. ಊಟ ಆದಮೇಲೆ ದಿನಕ್ಕೆ ಅಥವಾ ಒಂದು ಬಾಳೆಹಣ್ಣು ತಿನ್ನಿ. ಇದು ಬಾಳೆಹಣ್ಣು ಒಂದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಿಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಟೆನ್ಷನಿಂದ ಈ ಅಸಿಡಿಟಿ ಬರಲಿಕ್ಕೆ ಕಾರಣ ಆಗ್ತಿರುತ್ತಲ್ಲ, ಡೈಲಿ ಮಾರ್ನಿಂಗ್ ಇದ್ದು ಒಂದು 5 to 10 ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡಿ, ಯೋಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೈಲಿ ನೀವು ಅದನ್ನ ರೂಢಿ ಮಾಡ್ಕೊತ ಹೋದರೆ ಈ ಅಸಿಡಿಟಿನ ಕಂಟ್ರೋಲಲ್ಲಿ ತರ್ಬೋದು. ಈ ಮೆಡಿಕೇಶನ್ಸ್ ಎಲ್ಲ ತಗೊಳೋದು ಅವಶ್ಯಕತೆನೇ ಇಲ್ಲ. ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡೀಸ್ನ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಒನ್ ಯಾವುದು? ದಿನಕ್ಕೆ ಒಂದು ಊಟ ಆದ ನಂತರ ಬಾಳೆಹಣ್ಣು ತಿನ್ನಿ. ಇದು ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್. ಸೆಕೆಂಡ್ ಒನ್, ಈ ಖಾಲಿ ಹೊಟ್ಟೆಯಲ್ಲಿ 1 ಚಮಚ ತುಪ್ಪನ ತಗೊಳೋದ್ರಿಂದ ಈ ಎದೆ ಉರಿ ಅಥವಾ ಹೊಟ್ಟೆ ಉರಿ ಕಡಿಮೆ ಆಗುತ್ತೆ. ಥರ್ಡ್ ಒನ್, 1/2 ಟೀ ಸ್ಪೂನ್ ಜೀರಿಗೆ ತೊಗೊಂಡ್ಬಿಟ್ಟು ಈ 1 ಲೋಟ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಸೊ ಅದು 1/2 ಲೋಟ ಆಗೋತನ ಬಾಯ್ಲ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನ ಸೋಸಿಬಿಟ್ಟು ಆ ನೀರನ್ನು ನೀವು ಡೈಲಿ ಊಟಕ್ಕಿಂತ ಮುಂಚೆ ಸೇವಿಸಿ ಮಾರ್ನಿಂಗ್ ಟೈಮಲ್ಲಿ. ಈ 4th ಒನ್ ನಿಮ್ಮ ಮನೆ ಹತ್ರನೇ ಸಿಗುತ್ತಲ್ವ, ಈ ತುಳಸಿ ಎಲೆಗಳು, ಈ 3-4 ತುಳಸಿ ಎಲೆಗಳು ತೊಗೊಂಡ್ಬಿಟ್ಟು ದಿನಕ್ಕೆ 1 ಟೈಮ್ ಅಥವಾ 2 ಟೈಮ್ ಆದರೂ ಈ ನಾಲ್ಗೆ ಮೇಲೆ ಇಟ್ಕೊಂಡು ಚಪ್ಪರಿಸಿ. ಸೊ ಇದರಿಂದ ಆ್ಯಸಿಡ್ ಕಡಿಮೆ ಆಗುತ್ತೆ. 5th ಒನ್, ರಾತ್ರಿ ಮಲಗುವ ಮುನ್ನ ಈ 1 ಗ್ಲಾಸ್ ಈ ಲ್ಯೂಕ್ ವಾರ್ಮ್ ವಾಟರ್ ಜೊತೆಗೆ 1 ಟೀ ಸ್ಪೂನ್ ಈ ಜೇನುತುಪ್ಪ ಹಾಕ್ಕೊಂಡು ಕುಡೀರಿ. ಡೈಲಿ ಕುಡೀರಿ. ಈ ಅಸಿಡಿಟಿ ಕಡಿಮೆ ಆಗುತ್ತೆ ನಿಮಗೆ. ನೆಕ್ಸ್ಟ್, ಈ ನಾರ್ಮಲ್ ವಾಟರಲ್ಲಿ ಈ ನಿಂಬೆ ರಸನ ಹಾಕಿಬಿಟ್ಟು ಡೈಲಿ ಊಟಕ್ಕಿಂತ ಮುಂಚೆ ಕುಡೀರಿ, ಅಥವಾ ನಿಮ್ಮ ಗ್ಯಾಸ್ಟ್ರಿಕ್ ಜಾಸ್ತಿ ಇದ್ದಾಗ ಊಟ ಆದಮೇಲೂ ಕುಡಿಬೋದು. ಸೊ ಇದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಅಂದರೆ ಈ ಅಸಿಡಿಟಿ pH ಬ್ಯಾಲೆನ್ಸ್ ಆಗುತ್ತೆ. ಈ ಅಸಿಡಿಟಿ ತುಂಬ ಸಿವಿಯರ್ ಆದಾಗ ಹೊಟ್ಟೆಯಲ್ಲಿ ಪಿತ್ತ ಜಾಸ್ತಿಯಾಗಿ ಈ ಪಿತ್ತ ಇದೆಯಲ್ಲ ಈ ನೆತ್ತಿಗಿರ್ಬಿಟ್ಟು ಈ ತಲೆನೋವಾಗಿರ್ಬೋದು, ಈ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ಬಂದಂಗಾಗುತ್ತೆ ಬಟ್ ಬರ್ತಾ ಇರಲ್ಲ, ಎದೆ ಹಿಡ್ಕೊಂಡಂಗಾಗೋದು, ಈ ಬೆನ್ನು ಹಿಡ್ಕೊಂಡಂಗಾಗೋದು ಆಗಿರುತ್ತೆ. ಸೊ ಅವಾಗ ನಿಮ್ಮ ಹತ್ತಿರದ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಆಗಲಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ. ಸೊ ಪ್ರೆಸ್ ದಿ ಬೆಲ್ ಐಕಾನ್, ಡೋಂಟ್ ಫರ್ಗೆಟ್. ಓಕೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು.